ಅರ್ಧ ಶಿರಸ್ನಾನವನ್ನು ಧರಿಸುತ್ತಿದ್ದೀವಿ. ಏಕೆ? ಮುಂದೆ ಬನ್ನಿ, ಮುಂದೆ ಬನ್ನಿ. ತಿಳುವಳಿಕೆ ಹೇಳ್ತಿದ್ದಾರೆ, ಅದನ್ನು ಅರಿತು ಪಾಲಿಸು. ಏಕೆಂದರೆ ಪ್ರಾಣವಷ್ಟೇ ಅಲ್ಲ, ನಿನಗಾಗಿ ಮನೆಯಲ್ಲಿ ನಿನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು ಎಲ್ಲರೂ ಕಾಯುತ್ತಿರ್ತಾರೆ. ಅವರಿಗಾಗಿ ನಿನ್ನ ಪ್ರಾಣ ಅವಶ್ಯಕತೆ ಅಲ್ಲವೇ? ಇವರಿಗೂ ನಾನು ಸಂಚಾರದ ಅರಿವು ಮಾಡಿದ್ದೀನಿ. ಇವರನ್ನು ಈಗಾಗಿ ಕ್ಷಮಿಸಿದರು. ವಾಹನವನ್ನು ಚಲಾಯಿಸುವಾಗ ಕರೆ ಮಾಡಬಾರದು. ನೀವು ಕರೆ ಮಾಡಿದರೆ ಅದು ನನ್ನ ಯಮಲೋಕಕ್ಕೆ ಕನೆಕ್ಟ್ ಆಗುವುದು, ತಿಳಿದಿದೆಯೇ? ಆಗಲಿ, ನಡೆಯಿರಿ ನಡೆಯಿರಿ ನಡೆಯಿರಿ. ನಿಮ್ಮ ಪ್ರಾಣಕ್ಕೆ ಆದ್ಯತೆ ಕೊಡಿ. ಯಾಕೆಂದರೆ ಹೌದು, ಸಂಚಾರಿ ಪೊಲೀಸರು ನಿಮಗಾಗಿ, ನಿಮ್ಮ ರಕ್ಷಣೆಗಾಗಿ ಎಲ್ಲರೂ ನಿಂತಿದ್ದಾರೆ. ಏಕೆಂದರೆ ಮನೆಯಲ್ಲಿ ನಿಮಗಾಗಿ ತಂದೆ, ತಾಯಿ, ಹೆಂಡತಿ, ಮಕ್ಕಳು ಕಾದಿರುತ್ತಾರೆ. ಅವರಿಗಾಗಿ ನಿಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಿ. ಚಿತ್ರಗುಪ್ತ, ಇವರನ್ನು ಕ್ಷಮಿಸಿಬಿಡು ಈ ಒಂದು ದಿನ. ಏನಯ್ಯ ಹುಲುಮಾನವ, ಅರ್ಧ ಶಿರಸ್ನಾನವನ್ನು ಧರಿಸಿ ನನ್ನನ್ನು ಯಮಲೋಕದಿಂದ ಭೂಲೋಕಕ್ಕೆ ಕರೆಸಿದೆಯಲ್ಲ. ಬೇಡ, ನಿನ್ನ ರಕ್ಷಣೆಗಾಗಿ ಸಂಚಾರಿ ಪೊಲೀಸರು ನೋಡಿರಿ ಎಷ್ಟೊಂದು ಅರಿವು ಮೂಡಿಸುತ್ತಿದ್ದಾರೆ. ಅರ್ಧ ಶಿರಸ್ನಾನ ನಿನ್ನ ಪ್ರಾಣಕ್ಕೆ ಒಳ್ಳೆಯದಲ್ಲ. ಹೌದು, ನಿನ್ನ ಪ್ರಾಣ ರಕ್ಷಣೆ ನಿನ್ನ ಕೈಲಿದೆ. ಅತಿ ಬೇಗ ತಿಥಿ ಬೇಗ, ಅತಿ ಬೇಗ ತಿಥಿ ಬೇಗ. ಹಿರಿಯ ನಾಗರಿಕರೇ ನಮಸ್ಕಾರ. ನೀವು ಬೇರೆಯವರಿಗೆ ತಿಳಿ ಹೇಳಬೇಕು. ಅರ್ಧ ಶಿರಸ್ನಾನವನ್ನು ದಯಮಾಡಿ ಧರಿಸಬೇಡಿ. ಏಕೆಂದರೆ ಮನೆಯಲ್ಲಿ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ನಿಮಗೋಸ್ಕರ ಕಾಯುತ್ತಿರ್ತಾರೆ. ನಿಮ್ಮ ಆರೋಗ್ಯ ಬಹಳ ಮುಖ್ಯ. ನಿಮ್ಮ ಪ್ರಾಣ ರಕ್ಷಣೆ ನಿಮಗೆ. ಧನ್ಯವಾದಗಳು ಚಿತ್ರಗುಪ್ತ. ಈ ಹಿರಿಯ ನಾಗರಿಕರನ್ನು ಕ್ಷಮಿಸಿದರು. ಆಹಾ ಆಹಾ.